ಸಿರಿಧಾನ್ಯಗಳ ಬಗ್ಗೆ ಹೆಚ್ಚಿನ ಪ್ರಚಾರ ಮಾಡಲು ಜನವರಿ 16ರಿಂದ 18ರವರೆಗೆ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮತ್ತು ಸಾವಯವ ಮೇಳ ಹಾಗೂ ಫಲಪುಷ್ಪ ಏರ್ಪಡಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಸುಮಾ ಹೇಳಿದರು. ಮೇಳ ಕುರಿತು ಮಾಹಿತಿ ನೀಡಿದ ಸುಮಾ, ಸಿರಿಧಾನ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಜಾಗೃತ ನಡಿಗೆ, ಸಿರಿಧಾನ್ಯಗಳ ವಿವಿಧ ಬಗೆಯ ತಿಂಡಿ ತಿನಿಸುಗಳ ಹಾಗೂ ಮರೆತು ಹೋದ ಖಾದ್ಯ ತಯಾರಿಸುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಇದರಲ್ಲಿ ವಿಜೇತರಾದವರು ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. 3 ದಿನಗಳ ಕಾಲ ನಡೆಯುವ ಮೇಳದಲ್ಲಿ ಹಳ್ಳಿ ಸೊಗಡು ಮಾದರಿಯಲ್ಲಿ ಸಾಂಪ್ರದಾಯಿಕ ಗುಡಿಸಲು ಮನೆ, ದೇಸಿ ತಳಿ ಬೀಜಗಳ ಪ್ರದರ್ಶನ, ದಿಬ್ಬದಿಂದ ಕಣಿವೆವರೆಗೂ ಜಲಾನಯನ ಪ್ರದರ್ಶನ, ಕೃಷಿ ಭಾಗ್ಯ ನರೇಗಾ ಯೋಜನೆಯ ವಿವಿಧ ಕಾಮಗಾರಿಗಳ ಮಾದರಿಗಳ ಪ್ರದರ್ಶನ, ಕೃಷಿ ಮತ್ತು ಸಂಬಂಧಿತ ಇಲಾಖೆಗಳಿಂದ ಮಲ್ಲಿಗೆಗಳನ್ನು ತಯಾರಿಸಲಾಗುವುದು. ಕೃಷಿ ಯಂತ್ರೋಪಕರಣ ಹಾಗೂ ಸಿರಿಧಾನ್ಯ ಖಾದ್ಯಗಳ ಪ್ರದರ್ಶನದಲ್ಲಿ 100ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಕೃಷಿ ಪರಿಕರಗಳ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದ್ರ ವಿಶೇಷತೆ ಏನು ಅಂತ ಅಂದ್ರೆ, ನೀವು ಚಿಕ್ಕ ಮಗು 2 ವರ್ಷ ಮಗು ನಿಮ್ಮ ಅಂಗಡಿಗೆ ಹೋದ್ರೆ 75 ರೂಪಾಯಿ ಸೊ ತಗೊಂಡ್ರೆ ನೀವು ಬರೆದ್ರೆ ಅಳಿಸ್ಲಿಕ್ಕೆ ಆಗಲ್ಲ. ಸೊ ಇದು ಯಾವಾಗ ಬೇಕಾದ್ರೂ ಬರಿಬಹುದು, ಅಳಿಸ್ಬೋದು. ಅದೇ ಈ ಬುಕ್ಕಿನ ಕಾನ್ಸೆಪ್ಟ್. ತೋರಿಸ್ತೀನಿ ನೋಡಿ. ತೋರಿಸಿ ಸರ್, ಒಂದು ಯಾವ್ದಾದ್ರು ಕನ್ನಡ ವರ್ಣಮಾಲೆ. ಓಕೆ, ಇವ್ ಯಾವಾಗ ಬೇಕಾದ್ರೂ ಬರಿಬಹುದು, ಅಳಿಸ್ಬೋದು. ಸೊ ನಾವು ಏನೇನ್ ರಿಸ್ಟ್ರಿಕ್ಷನ್ಸ್ ಐತಿ ಎಲ್ಲ ಕೂಡ ಇಲ್ಲಿ ಕೊಟ್ಟಿದ್ದೇವೆ. ಯಾವ ತರ ಬರಿಬೇಕು ಅನ್ನೋದಕ್ಕೆ ತೋರಿಸಿ. ಮಾಮೂಲಿ ಸ್ಕೆಚ್ ಪೆನ್ಸ್ ಇರುತ್ತೆ. ಅದೇ ಸ್ಕೆಚ್ ಪೆನ್ ಇಂದಲೇ ಬರೀಬಹುದು ಸರ್. ಸ್ಕೆಚ್ ಪೆನ್, ಜೆಲ್ ಪೆನ್, ಇಂಕ್ ಪೆನ್, ಶೈನಿಂಗ್ ಪೆನ್, ಅಂಡ್ ವಾಟರ್ ಪೈಂಟ್ ಕೂಡ ಬರೀಬಹುದು. ಇದ್ರಲ್ಲಿ ಬ್ಲಾಂಕ್ ಇದೆ, ಅವರ ರಸ ಅಂತ ಕರೀಲಿಕ್ಕೆ ಆಗಲ್ಲ. ಹಿಂಗ್ ಬರ್ಬಿಡ್ತಾರೆ ಮಕ್ಕಳು. ಸೊ ಆ ಬುಕ್ ಬರ್ದ್ರೆ ಏನಾಗ್ತಾ ಅಳಿಸ್ಲಿಕ್ಕೆ ಆಗಲ್ಲ. ಯಾವಾಗ ಬೇಕಾದ್ರೂ ಅಳಿಸ್ಬೋದು. ಹೇಗಪ್ಪ ಅಂತಂದ್ರೆ, ಮನೇಲಿ ಕಾಟನ್ ಬಟ್ಟೆ ಇರುತ್ತದೆ, ಯಾವ್ದ್ರ ಹಳೆ ಬನಿ, ಟಿ ಶರ್ಟ್, ಲುಂಗಿ ಯಾವ್ದ್ರ ಆಗುತ್ತೆ, ಬೆಟ್ ಮಾಡ್ಕೊಬೇಕಂತ. ನೀವು ಬರ್ದಿರೋದನ್ನ ಎಷ್ಟು ವರ್ಷ ಬಿಟ್ಟು ಬೇಕಾದ್ರೂ ಅಳಿಸ್ಬೋದು. ಒಂದು ವಿಶೇಷತೆ ಬಂದ್ಬಿಟ್ಟು ಎಲ್ಲರೂ ಪ್ಲಾಸ್ಟಿಕ್ ಕೋಟಿಂಗ್ ಅಂತ ಅನ್ಕೊಳ್ತಾರೆ. ಸೊ ಇದು ಪ್ಲಾಸ್ಟಿಕ್ ಕೋಟಿಂಗ್ ಅಲ್ಲ, ಸಿಂಥೆಟಿಕ್ ಕೋಟಿಂಗ್. ಈಗ ಹೋಗಲ್ಲ, ಮುಂದೋಗಲ್ಲ, ನೋಡ್ತಾರೆ. ಪರಿಸರ ಸ್ನೇಹಿಗೋಸ್ಕರ ಮಾಡ್ತಾರೆ. ಅದೇ ತರ ಕನ್ನಡ ವರ್ಣಮಾಲೆ ಇದೆ, ಕನ್ನಡ ಕಾಗುಣಿತ ಇದೆ, ಅದೇ ತರ ABCD ಇದೆ, ಕದರ್ ಇದೆ, ಕನ್ನಡ ಪ್ಯಾಟ್ರನ್ ರೈಟಿಂಗ್ಸ್ ಅದ ಇದೆ, ಮ್ಯಾಥಮೆಟಿಕ್ಸ್ ಇದೆ, ಹಿಂದಿ ಇದೆ, ಹೈಯರ್ ಮ್ಯಾಥ್ಸ್ ಇದೆ, ಕಾಪಿ ರೈಟಿಂಗ್ ಇದೆ, ಅದೇ ತರ ಪ್ಲೈನ್ ಬುಕ್ ಇದೆ. ಇದೆಲ್ಲ ನೋಡಿ ತುಂಬಾ ಜನ ಹೋಮ್ ವರ್ಕ್ ಮಾಡ್ತಾರೆ. ಮಾಡ್ಬೇಕಾಗ್ತದೆ. ಇದಾಗ್ತಾರಲ್ಲ, ಯಾವಾಗ ಬೇಕಾದ್ರೂ ಸೇಮ್ ಯಾವಾಗ ಬೇಕಾದ್ರೂ ಮಾಡ್ಬೋದು. ಅದೇ ತರ ನೆಕ್ಸ್ಟ್ ಸಿಂಗಲ್ ಲೈನ್ ಕೂಡ ಇದೆ, ಕನ್ಸಿಲೇಟರ್ಸ್ ಇದೆ, ಇಂಗ್ಲಿಷ್ ವರ್ಡ್ಸ್ ಬುಕ್ ಅಂತ, ಓವರ್ ವರ್ಡ್ಸ್ ಅಂತ. ಸೊ ಎಲ್ಲ ಟೋಟಲ್ ಒಂದು 15 ಪ್ರಾಡಕ್ಟ್ ಇದೆ ಸರ್. ಎಲ್ಲ 2 ವರ್ಷ ಮಕ್ಕಳಿಂದ ಹಿಡಿದು ಹೈಸ್ಕೂಲ್, ಕಾಲೇಜ್, ಟೀಚರ್ಸ್, ರಿಯಲ್ ಎಸ್ಟೇಟ್ ಅವರೆಲ್ಲ ತಗೊಳ್ತಾರೆ ಬುಕ್ ಅಲ್ಲ. ಸೊ ಎಲ್ಲರಿಗೂ ಯೂಸ್ ಆಗುವಂತ ಪ್ರಾಡಕ್ಟ್. ಬರೀ ಮಕ್ಕಳಿಂದ ಕಾಲೇಜ್ ಸ್ಟೂಡೆಂಟ್ಸ್ ಯೂಸ್ ಆಗುತ್ತೆ. ಸೊ ನಾವು ಎಲ್ಲಿ ಬೇಕಾದ್ರೂ ಡಿಸ್ಟ್ರಿಬ್ಯೂಟ್ ಕೂಡ ಮಾಡ್ತಿದ್ರೆ, ಯಾವ್ದು ನಮ್ದು ಆನ್ಲೈನ್ ಬೇಕು ಅಂತ ಅಂದ್ರೆ ನಮ್ಗೆ ಆರ್ಡರ್ ಮಾಡ್ಬೇಕು. ನೀವು ಮೇಲ್ ಕಳಿಸ್ಬೋದು ಬಿಫೋರ್ 1 day. ಸರ್ ನಮ್ಮ ನಂಬರ್ ಬಂದ್ಬಿಟ್ಟು 9632127281. ಸೊ ನಾವು ಬಂದ್ಬಿಟ್ಟು ಬೆಂಗಳೂರು ಚಾಲನೆ. ಓಕೆ ಸರ್. ಏನಂದ್ರೆ ನಮ್ದು ಈಗ ಕಾಡು ಪ್ರಾಣಿಗಳಿಂದ ನಮ್ಮ ಬೆಳೆಗಳನ್ನ ರಕ್ಷಣೆ ಮಾಡ್ಕೋಬೇಕಂತ ನಾವು ಇನ್ನುವರೆಗೂ ನಮ್ದು ಯಾವ್ದೇ ರೀತಿ ನಮ್ಗೆ ಸೇಫ್ಟಿ ಇರಲಿಲ್ಲ. ಈಗ ಏನಾಗಿದೆ, ಹೊಸದಾಗಿ ಸೋಲಾರ್ ಫೆನ್ಸಿಂಗ್ ಅಂತ ಬಂದಿದೆ. ಇದು ಕರೆಂಟ್ ಅಲ್ಲಿ ಆನ್ ಆಗೋದಿಲ್ಲ. ಇದು ಸೋಲಾರ್ ಫೆನ್ಸಿಂಗ್, ಸೋಲಾರ್ ಮತ್ತು ಬ್ಯಾಟ್ರಿ ಸಿಸ್ಟಮ್ ಇಂದ ವರ್ಕ್ ಆಗುತ್ತೆ. ಇದು ಅನಿಮಲ್ಸ್ಗೆ ಶಾಕ್ ಹೊಡೆಯುತ್ತೆ. 1.5 ಸೆಕೆಂಡ್ಸ್ ಅಲ್ಲಿ ಒಂದು 2 kV ಸಪ್ಲೈ ಆಗುತ್ತೆ. 2 kV ಸಪ್ಲೈ ಆದಾಗ ಅನಿಮಲ್ಗೆ ಶಾಕ್ ಹೊಡೆದಾಗ ಅನಿಮಲ್ಸ್ ಕೊಟ್ಟು ಹೊರಡೆ ಬರೋದಿಲ್ಲ. ಪ್ಲಸ್ ಒಂದೇನಂದ್ರೆ ಬೆಳೆನ ಸೇಫ್ ಮಾಡ್ಕೋಬಹುದು. ಜಿಂಕೆ, ಹಂದಿ, ಚಿರತೆ ಅಂತ ಅವಾಯ್ಡ್ ಮಾಡ್ಕೋಬಹುದು. ಮತ್ತೆ ಈಗ ಕಾಡು ಪ್ರದೇಶಗಳಲ್ಲಿ ಏನಾಗಿದ್ರೆ ಆನೆ ದಾಳಿ ಆಗ್ತಿದೆ, ಡೆತ್ ಆಗ್ತಿಲ್ವಾ, ಅದನ್ನು ಅವಾಯ್ಡ್ ಮಾಡ್ಕೋಬಹುದು. ಇದೇನು ಸೋಲಾರ್ ಫೆನ್ಸಿಂಗ್ ಯಾವುದೇ ರೀತಿ ಪ್ರಾಣಿಗೆ ಅಪಾಯ ಇದೆ. ಓಕೆ, ಇದು ಕಟಾರಿ ಪಳೆ ಕೋಲಾರಲ್ಲಿ ಸಿಗುತ್ತೆ, ನಿಮ್ಗೆ ಅವೈಲೇಬಲ್ ಇದೆ. ನಿಮಗೆ ನಾವೇ ಬಂದು ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ಮತ್ತೆ ನೀವೇ ಮಾಡ್ಕೊಂಡು ಟೆಂಪರರಿ ನೀವು ಮಾಡ್ಕೋಬಹುದು. ಸರ್ ಎಷ್ಟಾಗುತ್ತೆ ಪ್ರಾಡಕ್ಟ್ಸ್ ಇದು? ಸರ್ ಪ್ರಾಡಕ್ಟ್ ಬಂದು ನಿಮ್ಗೆ 13,000 ಸ್ಟಾರ್ಟಿಂಗ್ ಇದೆ. ಓಕೆ, 27,000 ಆಗುತ್ತೆ. 1 ಎಕರೆಗೆ ಒಂದು 65,000 ಆಗುತ್ತೆ. ಇನ್ನು ಪರ್ಮನೆಂಟ್ ಮಾಡ್ಬೇಕಾದ್ರೆ ಖರ್ಚು ನೀವು ಟೆಂಪರರಿ ನೀವು ಮಾಡ್ಕೊಂತೀನಿ ಅಂದ್ರೆ ನಿಮಗೆ ಒಂದು 15,000 ಮುಗಿದೋಗುತ್ತೆ. 15,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಲೈಫ್ ಟೈಮ್ ಬರುತ್ತೆ. ಓಕೆ ಸರ್. ಪ್ರತಿ ವರ್ಷ ನೀವೇನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. 1 ಟೈಮ್ ಹಾಕ್ಬಿಟ್ರೆ ಆರಾಮಾಗಿ ಸಪ್ಲೈ ಆಗ್ತಾ ಇರುತ್ತೆ. ಬೇಕಾದ್ರೆ ಆನ್ ಮಾಡ್ಕೋಬಹುದು. ಬೇರೆ ಟೈಮಲ್ಲಿ ಆಫ್ ಆಗುತ್ತೆ. ನಮ್ಮ ಕೃಷಿ ಇಲಾಖೆ ವತಿಯಿಂದ ಮತ್ತು ತೋಟಗಾರಿಕೆ ವತಿಯಿಂದ ಈ ನಮ್ಮ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ ಮತ್ತು ಫಲಪುಷ್ಪ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆ ವತಿಯಿಂದ ಸಿಗುವಂತಹ ಸವಲತ್ತುಗಳನ್ನ ಮಾನ್ಯ ಜನಪ್ರತಿನಿಧಿಗಳಿಂದ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಮೇನ್ ಪ್ರಮುಖವಾಗಿ ಕೃಷಿ ಯಾಂತ್ರೀಕರಣ ಯೋಜನೆಯಲ್ಲಿ ಈ ಚಾಪ್ ಕಟರ್ಸು ಮತ್ತೆ ಕಲ್ಟಿವೇಟರ್ ರೋಟರ್ ಸಿಗುತ್ತೆ. ಇದು ಜನರಲ್ ರೈತರಿಗಾದ್ರೆ ಇದರ 50% ಸಬ್ಸಿಡಿ ಸಿಗುತ್ತೆ. SC/ST ಆದ್ರೆ 20% ಸಬ್ಸಿಡಿ ಸಿಗುತ್ತೆ. ಅದೇ ರೀತಿ ಡ್ರಿಪ್ ಇದೆ, ಡ್ರಿಪ್ ಸಿಗುತ್ತೆ. ಅದು ಜನರಲ್ ಅಥವಾ SC/ST ಎಲ್ಲಾ ವರ್ಗದ ಸಣ್ಣ ರೈತರಿಗೆ 90% ಸಬ್ಸಿಡಿ ಸಿಗುತ್ತೆ.
ಸರ್ ಇವಾಗ ನಿಮ್ಮ ಏನು ಕೃಷಿ ಇಲಾಖೆ ಶ್ರೀನಿವಾಸಪುರ ಆಗಿರ್ಬೋದು, ಬೇರೆ ತಾಲೂಕಲ್ಲಿ ಆಗಿರ್ಬೋದು, ಇವಾಗ ಅವೈಲೇಬಲ್ ಇದೆಯಾ? ಈ ತರ ಅರ್ಜಿ ತಗೊಂತ ಇದ್ದೀರಾ? ತಗೊಂತಾ ಇದ್ದೀವಿ. ಎಲ್ಲ ತಾಲೂಕಿನ ಅರ್ಜಿ ತಗೊಂತಾ ಇದ್ವಿ. ಅರ್ಜಿ ತಗೋಬೇಕಂದ್ರೆ ಎಲ್ಲ ಹೋಬಳಿ ನಿಮ್ಮಲ್ಲಿ RSK ಇರ್ತದೆ, ಬೇಕಾಗತ್ತೆ. ಅದಕ್ಕೆ ಒಂದು ಪಾಣಿ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, SC ST ಆಗೋದು ಸರ್ಟಿಫಿಕೇಟ್, ಟ್ರ್ಯಾಕ್ಟ್ ಹೊಂದಿರುವಂಥವ್ರು RC ಇರಬೇಕಾಗತ್ತೆ. ದಾಖಲಾತಿ ಕೊಟ್ಮೇಲೆ ಇವ್ರಿಗೆ ಪ್ರೊಸೆಸಿಂಗ್ ಎಲ್ಲ ಸೇರಿ ಎಷ್ಟು ದಿನದಲ್ಲಿ ರೈತರಿಗೆ ಸಿಗ್ಬೋದು ಇದು ಮೆಟೀರಿಯಲ್? ಅದನ್ನೆಲ್ಲ ಬೆತ್ತ ಮೇಲೆ ಕೊಡ್ತಾ ಇದ್ದಾರೆ, ಅದಷ್ಟು ಕೊಡ್ತಾ ಇದ್ದಾರೆ. ಡೆವಲಪ್ಮೆಂಟ್ ಮಾಡ್ಕೊಡ್ಬೇಕು. 3 ತಿಂಗಳನ್ನ ಕಾಯಿ ಬರ್ತದೆ, ಎಲ್ಲ ಕಿತ್ ಬಿಸಾಕ್ಬೇಕು. ಆಮೇಲೆ 2 ವರ್ಷ ಆದ್ಮೇಲೆ ನಮ್ದೇ ಲೇಬರ್, ನಮ್ದೇ ಟ್ರಾನ್ಸ್ಪೋರ್ಟೇಷನ್ ನಿಮ್ ತೋಟಕ್ಕೆ ಬರ್ತದೆ. ಬಂದ್ಬಿಟ್ಟು ಏನಿದೆ 2 kg ಮೇಲೆ ಕಾಯಿ ತಗೊಳ್ತೀವಿ. ಕಿತ್ತೆ ಆ ಕಾಯಿನ ನಾವು ಕಂಪ್ನಿ ಫ್ಯಾಕ್ಟ್ರಿ ಮಾಡ್ತಾ ಇದೆ, ಆ ಫ್ಯಾಕ್ಟ್ರಿಯಲ್ಲಿ ನಾವು ಪೌಡರ್ ಮಾಡ್ತಾ ಇದ್ದೀವಿ. ಓಕೆ ಸರ್. ಅದಿದೆ ಸರ್ ಜಾಕ್ಸಿನ್ ಪೌಡರ್ ಅಂತ ಹೇಳ್ಬಿಟ್ಟು, ಅದು ಆ ಪೌಡರ್ ಏನಾಗಿದೆ ಬ್ಲಡ್ ಶುಗರ್ ಕಂಟ್ರೋಲ್ 90 days ಅಲ್ಲಿ ಕಂಟ್ರೋಲ್ ಆಗ್ತದೆ. ಹೆಣ್ಮಕ್ಳಿಗೆ ಥೈರಾಯ್ಡ್, ಆಮೇಲೆ ಹಾರ್ಟ್ ಪೇಷಂಟ್, ಹಾರ್ಟ್ ಪ್ರಾಬ್ಲಮ್, ಚಿಕ್ಕ ಮಕ್ಕಳಿಂದ ಪ್ಯೂರ್ ಆರ್ಗ್ಯಾನಿಕ್, ಕೆಮಿಕಲ್ ಏನಾದ್ರಲ್ಲಿ ಪ್ಯೂರ್ ಆರ್ಗ್ಯಾನಿಕ್. ಅದು ತಿಂದಾಗಿಂದ ಇದು ಆದಾಗಿಂದ ನಮಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಕತರ್, ನೂಲು ಮಟ್ಟಿಗೆ ಬೇರೆ ಐಟಮ್ ಎಲ್ಲ ಫೋಟೋ ಇಯರ್ಸ್ ಇಲ್ಲ ಫ್ಲೋರೋಸಾ ಕಂಪನಿ ಎಕ್ಸ್ಪೋರ್ಟ್ ಈಗ ಗ್ರೂಪ್ ಆಫ್ ಕಂಪನಿ ಆಗಿದೆ. ಅದಕ್ಕೆ ಕೇರಳದಲ್ಲಿ 8 ತಿಂಗಳು ಮಳೆ ಬೀಳ್ಸ್, ಅದಕ್ಕೋಸ್ಕರ ಬೆಳೆಗಳಾಗಲ್ಲ. ಅದು ಬೆಟ್ಟ ಗುಡ್ಡ. ಹೌದು ಸರ್. ಅಲ್ಲಿ ನಮ್ಗೆ ಲ್ಯಾಂಡ್ಸ್ಕೇಪಿಂಗ್ ಇಲ್ಲ. ಲ್ಯಾಂಡ್ಸ್ಕೇಪಿಂಗ್ ಇರೋದು ಏನಂದ್ರೆ ಕರ್ನಾಟಕ ಚೂಸ್ ಮಾಡಿದೀವಿ. ಕರ್ನಾಟಕದಲ್ಲಿ ತುಮಕೂರು, ಮೈಸೂರು, ಕೊಪ್ಪಳ, ಆಮೇಲೆ ಚಿಕ್ಕಮಗಳೂರು ಆ ರೀತಿ ಹೋಗಿದೆ. ಈಗ ಕರ್ನಾಟಕ ಯಾಕೆ ಮಾಡಿದ್ದೀವಿ ಅಂದ್ರೆ ಬೆಳೆ ಜಾಸ್ತಿ ಆಗ್ತದೆ ಇಲ್ಲಿ ಅಂತ ಹೇಳ್ಬಿಟ್ಟು ಕರ್ನಾಟಕ ಮಾಡಿದ್ವಿ. ಮತ್ತೆ ಗಡಿ ಭಾಗ, ತಮಿಳ್ನಾಡು ಗಡಿ ಭಾಗ, ಆಂಧ್ರ ಗಡಿ ಭಾಗ. ಆಂಧ್ರ ಗಡಿ ಭಾಗದಲ್ಲಿ ಬೈರಟ್ಪಲ್ಲಿ ಅಂತಿದೆ, ಅಲ್ಲಿ ಆಲ್ರೆಡಿ ಹಾಕಿ 1 ವರ್ಷ ಆಯ್ತು. ಆ ರೀತಿ ನಾವು ಈ ಕ್ರಾಪ್ ಚೇಂಜ್ ಮಾಡ್ಕೊಂಡು ನಮ್ಮ ರೈತರು ಚೆನ್ನಾಗ್ ಆಗ್ಬೇಕು, ನಮ್ ಉದ್ದೇಶ, ನಮ್ಮ ಕಂಪ್ನಿ ಉದ್ದೇಶ ಆರ್ಗ್ಯಾನಿಕ್ ಆಗಿ ಬೆಳಿಬೇಕು, ಔಷಧಿ ಹೊಡಿಬೇಕು. ಆಮೇಲೆ ಇನ್ನೊಂದು, ಇದೇ ಬೆಳೆಯಲ್ಲಿ ನಾವು ಮಲ್ಟಿ ಕ್ರಾಪಿಂಗ್ ಮಾಡ್ಕೋಬಹುದು. ಒಂದೇ ಬೆಳೆ ಹಾಕೊಂಡು 2 ವರ್ಷ ವೇಟ್ ಮಾಡೋದನ್ನ ಈ ರೀತಿ ಪರ್ ಎಕರ್ 75,000 ಹಾಕ್ತೀವಿ, 75,000 ರೂಪಾಯಿ ಆಗ್ತದೆ. ಆಯ್ತಾ? ಆರ್ಗ್ಯಾನಿಕ್ ಆಗಿ ನೀವು ಗೊಬ್ಬರ ತಗೋಬೇಕು, 15,000 ರೂಪಾಯಿ. ನಮ್ದೇ ಗೊಬ್ಬರ ಕೊಟ್ಟು ಯಾಕಂದ್ರೆ ಗಿಡ ಡೆವಲಪ್ ಆಗ್ಬೇಕು. ಅದನ್ನ ನೀವು ಡೆವಲಪ್ ಮಾಡ್ಕೊಂಡು 2 ವರ್ಷವರೆಗೂ ನಿಮ್ಗೆ ಮಗು ತರ ನೋಡ್ಕೊಳ್ಳಿ. 28 ವರ್ಷ ಚಾಲೆಂಜ್, ಏನು ನೋಡಷ್ಟೇ ಇಲ್ಲ. ಪ್ರತಿಯೊಂದು ಗಿಡನು 9 ರಿಂದ 10 ಲೀಟರ್, 110 ಲೀಟರ್ ವರೆಗೂ ಸ್ಟೋರೇಜ್ ಆಗ್ತದೆ. ಇದ್ರಲ್ಲಿ ಏನಂದ್ರೆ ಲೇಬರ್ ರಿಸ್ಕ್, ಟ್ರಾನ್ಸ್ಪೋರ್ಟೇಷನ್ ರಿಸ್ಕ್, ಯಾವ್ದು ಟೆನ್ಷನ್ ಇರೋ. ನಿಮ್ಗೆ ಅಗ್ರಿಮೆಂಟ್ ಇರೋದ್ರಿಂದ 30 ವರ್ಷವರೆಗೂ ನಾವು ಬೈಬ್ಯಾಕ್ ಬೀಜ ಏನ್ ಮಾಡ್ತೀವಿ ಅಂದ್ರೆ ಪೌಡರ್ ಮಾಡಿ ಆ ಬೀಜದ್ದು ಬೇಕರಿ ಆಮೇಲೆ ಅದನ್ನ ಸೆಲೆಕ್ಟ್ ಮಾಡಿ ನಾವು ಇದು ಮಾಡಿ ವೆಜಿಟೇಬಲ್ ಅಂದ್ರೆ ಇದರಲ್ಲಿ ಬಿರಿಯಾನಿ ಮಾಡ್ತೀವಿ. ನಾವು ಸ್ವತಃ ಹೋಗಿದ್ದಾಗ ತಿಂದಿದ್ವಿ. ಚಿಕನ್ ತಿಂದಿಲ್ಲ, ಚಿಕನ್ ಇಸ್ ಕೆಮಿಕಲ್, ಟೇಸ್ಟ್ ಇತ್ತು. ಅದಕ್ಕೆ ಇದು ಬರ್ತಾ ಇದೆ. ದೇಸಿ ತಳಿಯಲ್ಲಿ ಗಮ್ ಬರ್ತದೆ, ಈ ಕಾಯಿಯಲ್ಲಿ ಗಮ್ ಬರಲ್ಲ. ಇದು ಹಸಿ ಕಾಯಿ ತಿನ್ಬೋದು. ಅದಕ್ಕೆ ಇದು ವೆಜಿಟೇಬಲ್ ಬ್ಯಾಂಕ್ ಇದು ಮಾಡಿದ್ದಾರೆ. ಇದು ಸ್ವಲ್ಪ ಕೇಸರಿ ಕಲರ್ ಬರುತ್ತಾ? ಕೇಸರಿ ಕಲರ್ ಇದೆ, ಗೋಲ್ಡನ್ ಕಲರ್ ಇದೆ. ಓಕೆ, ಅಲ್ಲಿ ಇದೆ, ಇದರಲ್ಲಿ ತಳಿಗಳಿದೆ. ನಮ್ದು ಬಂದು ಥೈ ಹೈಬ್ರಿಡ್. ಇದ್ರ ವಿಶೇಷತೆ ಟೇಸ್ಟ್, ಸ್ಮೆಲ್, ಆಮೇಲೆ ಇಳುವರಿ ಜಾಸ್ತಿ ಆಗ್ತದೆ. ವರ್ಷ ಎಲ್ಲ ಕಾಯಿಗಳು ಬರ್ತದೆ. ಒಂದು ಮರಕ್ಕೆ ಎಷ್ಟು ಕಾಯಿ ಬಿಡುತ್ತೆ ಸರ್ ಇದು? ಇದು ಸುಮಾರಾಗಿ 1 ವರ್ಷಕ್ಕೆ ಒಂದು 50 ಕಾಯಿ ಬರ್ತದೆ. 5 kg ಹಂಗೆ ಬರ್ತದೆ. ಇದು 6 monthsಗೆ ಒಂದ್ಸಾರಿ ಕ್ರಾಪ್ ಬರುತ್ತಾ, ಇಲ್ಲ ವರ್ಷಕ್ಕೆ ಒಂದ್ಸಾರಿನಾ ಸರ್? ದಿನಾ ಕ್ರಾಪ್ ಎವ್ರಿ ಡೇ ಇರುತ್ತಾ ಸರ್? ದಿನ ಡೆವಲಪ್ಮೆಂಟ್ ಮಾಡ್ಕೋಬೇಕು. ಇದಾದ್ಮೇಲೆ ವರ್ಷದ 20 ತಿಂಗಳು ಬರ್ತದೆ. ಮಳೆ ಬಿದ್ದಾಗ ಮಾತ್ರ ಸ್ವಲ್ಪ ಸ್ಲೋ ಆಗಿ ಬರ್ತದೆ. ಓಕೆ, ಕಾಯ್ಬೇಕು.